ನಮ್ ಗಾಡಿದು ಒಂದ್ ಸೈಡ್ ಇಂಡೋ ಪ್ರಾಬ್ಲಮ್ ಆಗಿದೆ. ಸೊ ಶೋರೂಮ್ ಕಡೆ ಹೊಂಟೇವ್ ನೋಡ್ರಿ. ಇವಾಗ ಶೋರೂಮ್ ಕಡೆ ಹೋಗೋಣ, ಅಲ್ಲಿ ಏನಂತಾರ ನೋಡೋಣ, ಕೇಳೋಣ. ಅಲ್ಲಿ ತನಕ ವೇಟ್ ಮಾಡ್ರಿ ಬಾಬಾ. ಶೋರೂಮ್ ದವ್ರು ಅಂದ್ರು ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲೇಟ್ ಆಗುತ್ತೆ, ವೇಟ್ ಮಾಡ್ಬೇಕಾಗತ್ತೆ ಅಂದ್ರು. ಅದಕ್ಕೆ ನನ್ಗೆ ವೇಟ್ ಮಾಡಕ್ ಆಗಲ್ಲ, ಅದರಿಂದ ನಾ ಹೊರಗಡೆ ಮಾಡಿಸ್ಕೊತೀನಿ ಅಂತ ಬಂದೆ. ಬಟ್ ಹೊರಗಡೆನೂ ಲೇಟ್ ಆಗುತ್ತೆ ಅಂತಂದ್ರು. ಏನ್ ಮಾಡಕ್ ಆಗಲ್ಲ, ಹೊರಗಡೆ ಮಾಡಿಸ್ಕೊತೀನಿ ಅಂತ ಹೇಳ್ದೆ ಶೋರೂಮ್ ಅವರಿಗೆ. ಹಂಗ ಶೋರೂಮ್ ದಿಂದ ಗಾಡಿನ ತಕೊಂಡೆ ಹೊರಗಡೆ ಬಂದೆ. ಫೈನಲಿ ನಮ್ ಗಾಡಿ ಇಂಡೋ ಕೆಲಸ ಆಗಿದೆ. ಹಂಗ ಊರ್ ಕಡೆ ಹೋದೆ, ಅದು ವಿಡಿಯೋ ತಗೊಳಕ್ ಆಗಿಲ್ಲ. ಸೊ ಎಲ್ರಿಗೂ ಸಾರಿ. ಅಂಡ್ ಇದು ನೋಡ್ರಿ ನಮ್ಮ ಊರಿಂದ ಹಾದಿ. ಇದೇ ತರ ಆದ್ರೆ ನಮ್ಮ ಊರಿಂದ ಹಾದಿ ಗತಿ. ಏನೂ ಮಾಡಕ್ ಆಗಲ್ಲ, ಯಾರಿಗೂ ಏನು ಅನ್ನಕ್ ಆಗಲ್ಲ. ಹೆಂಗಿರ್ತದ ಹಂಗ ನಮ್ಮ ಊರಿನ ಮಂದಿ ಹೆಂಗ್ ನಡೀತಾರ ಹಂಗ ನಾವು ನಡಿತೀವಿ. ಸೊ ಅದ್ರ ಬಗ್ಗೆ ನಾವು ವಿಚಾರ ಮಾಡಲ್ಲ. ಏನ್ ಗೊತ್ತೇನ್ರಿ, ಏನೋ ನಾವೇನ್ ದಿನ ಇಲ್ಲಿ ತಿರುಗಾಡಲ್ಲ. ಸೊ ಯಾವಾಗ ಒಂದ್ ವರ್ಷದಲ್ಲಿ ಒಂದ್ ಸರ್ತಿ ಬರೋರು ನಾವು. ಸೊ ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ಕೋತ ಕೂಡಲ್ಲ ನಾವು. ಹಂಗ ನಾವು ಬಿಜಾಪುರಕ್ಕೆ ಹೊಂಟಿವಾಗ ನೋಡ್ರಿ, ನಮ್ಮ ಊರಿನ ಹಾದಿ ಸಖತ್ ಆಗಿದ್ದಾರೆ. 80 ಸ್ಪೀಡ್ ಹೋಗ್ಬೋದ್ರಿ, ಆ ತರ ರೋಡ್ ಆದ್ರೆ ನೋಡ್ರಿ. ಫೈನಲ್ ನಾವು ಬಿಜಾಪುರಕ್ಕೆ ಬಂದೇವ. ನಮ್ಮ ಗೆಳೆಯನಾದ ಹರ್ಷದ್ ಇವ್ರದ್ದು ಹಬ್ಬ ಇತ್ತು. ಸೊ ನಮ್ಗೆ ಬರಕಾಗಿಲ್ಲ ಯಾವ್ದೋ ಒಂದು ಕಾರಣದಿಂದ. 2ನೇ ತಾರೀಕು ಬರ್ತಡೇ ಇತ್ತು, ಬಟ್ ನಾವು ಸೆಲೆಬ್ರೇಷನ್ ಮಾಡತ್ತೀವಿ. ಸೊ ಲೇಟ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ ಹರ್ಷದ್ ಅವ್ರೆ. ನಾವು ಇವತ್ತ ಸೆಲೆಬ್ರೇಷನ್ ಮಾಡತ್ತೀವ್ರಿ ನೋಡ್ರಿ. ಅವ್ರದ್ದು ಬರ್ಡೇ ಏನೋ ಗೊತ್ತಿಲ್ಲ, ಬಟ್ ಒಳ್ಳೆ ಫ್ರೆಂಡು, ಚಲೋ ಫ್ರೆಂಡ್ ಇದಾನೆ ಒಬ್ಬ ಬಿಜಾಪುರದಲ್ಲಿ. ಅಂದ್ರೆ ಸೊ ಇದೇ ನೋಡ್ರಿ ನಮ್ಮ ಫ್ರೆಂಡು. ಅಂಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡತ್ತೀವಿ. ಫೈನಲಿ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಆಯ್ತು. ಹಂಗ ಒಂದ್ ಮಾರ್ಕೆಟ್ ಮೇಲೆ ನಿಂತ ಒಂದ್ ವಿಡಿಯೋ ತಗೊಳಂದೆ. ಇದೇ ನೋಡ್ರಿ ವಿಡಿಯೋ ಹೆಂಗದ್ ನೋಡ್ರಿ ವ್ಯೂ ಮಾರ್ಕೆಟ್ ಮ್ಯಾಗಿಂದ್ರಿ. ಮುದ್ದು ಜೀವಿಗಳೇ, ನಾವು ಇವತ್ತು ಬಂದೇವ ನಮ್ಮ ಅಣ್ಣನ್ ಕರ್ಕೊಂಡ್ ಹೋಗಾಕ. ಅಂದ್ರ ನಮ್ಮ ದೊಡ್ಡ ಅಣ್ಣ ಇಲ್ಲೇ ಇರ್ತಾನ್ರಿ SP ಆಫೀಸ್ ಇಂದ. ನಾವು ಬಂದಿವಿ ಇವತ್ತು ಬಿಜಾಪುರಕ್ಕೆ. ಇದು ನೋಡ್ರಿ ನಮ್ ಗಾಡಿನ. ಇನ್ನೊಂದ್ 10 ನಿಮಿಷ ವೇಟ್ ಮಾಡ್ತೀವಿ, ಹೋಗ್ತೀವಿ. ಬಂದ್ರೆ ಅಷ್ಟ, ಇಲ್ಲಾಂದ್ರೆ ಇಲ್ಲ. ಎಲ್ರಿಗೂ ನಮಸ್ಕಾರ, ಮುಂಜಾನೆ ಶುಭೋದಯ. ಇವತ್ ನಾವು ಬಂದಿವ್ ನಮ್ಮ ಫ್ರೆಂಡ್ ಒಂದು ಹೊಸದಾಗಿ ಅಂಗಡಿ ಶುರು ಮಾಡ್ಯಾರ್ರಿ. ಇದು ಕೂಡ ಕಾಕಂಡ್ಕಿ ಊರಲ್ಲಿ ಮೊಬೈಲ್ ಶಾಪ್, ಸದ್ಗುರು ಮೊಬೈಲ್ಸ್ ಅಂತ ಇದೆ. ಸೊ ಎಲ್ರು ಸಪೋರ್ಟ್ ಮಾಡ್ರಿ, ಯಾಕಂದ್ರ ಹೊಸದಾಗಿ ಅಂಗಡಿ ಹಾಕೇನ್ರಿ ಅವ. ಎಲ್ರು ಅವ್ರ ಅಂಗಡಿನ ವಿಸಿಟ್ ಮಾಡ್ರಿ. ಏನೇನ್ ನಿಮ್ಗ ಎಲ್ಲಾ ಮೊಬೈಲ್ ಅಕ್ಸೆಸರೀಸ್, ಯಾವುದೇ ಒಂದು ಅಕ್ಸೆಸರೀಸ್ ತಗೊಂಡ್ರು ಚೀಪ್ ರೇಟ್ ಒಳಗೆ ಕೊಡ್ತಾರೆ ಅವರು. ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲಾ ವಸ್ತುಗಳು ಸಿಗ್ತಾವ. ಮತ್ತೆ ಡಿಸ್ಪ್ಲೇ ಕೂಡ ಅತಿ ಕಡಿಮೆಯಲ್ಲಿ ಹಾಕಿ ಕೊಡ್ತಾನ್ರಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 1000 ದಿಂದ ಡಿಸ್ಪ್ಲೇ 10,000 ವರೆಗೆ ಕೊಡ್ತಾನ್ರಿ. ಮತ್ತೆ ಸ್ಕ್ರೀನ್ ಗಾರ್ಡ್ ಅದು ಎಲ್ಲ ಒಂದ್ 30 ರೂಪಾಯಿದಿಂದ ಸ್ಟಾರ್ಟ್ ಆದ್ರಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರ ಇವ್ರ ಅಂಗಡಿಗೆ ವಿಸಿಟ್ ಮಾಡ್ರಿ. ಮೇಲ್ ಕಡೆ ಬೋರ್ಡ್ ಕೂಡ ಹಾಕಿದ್ದಾನೆ ನೋಡ್ರಿ, ಸದ್ಗುರು ಮೊಬೈಲ್ಸ್ ಅಂತ. ಎಲ್ರು ವಿಸಿಟ್ ಮಾಡಿ, ಎಲ್ರು ಅವನಿಗೆ ಸಪೋರ್ಟ್ ಮಾಡ್ರಿ, ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ ನಾವು ಹೊಂಟೇವ್ ಬಿಜಾಪುರ್ಕ. ಯಾಕಂದ್ರ ಒಂದ್ ಸ್ವಲ್ಪ ಊರ್ ಕಡೆ ಬಂದಿದೆ, ಹಂಗ ಬಿಜಾಪುರ್ ಕಡೆ ಹೋಗ್ಬೇಕ ಅನ್ಸ್ತ. ಹಂಗ ಮುಂಜಾನೆ ಅಪ್ಪ ಅಮ್ಮನ್ ಕರ್ಕೊಂಡ್ ಬಿಜಾಪುರ್ಕ ಹೊಂಟೇನಿ. ನಾನು ಒಂದ್ ಸ್ವಲ್ಪ ಅರ್ಬಿ ಗಿರ್ಬಿ ಹೊಸದಾಗಿ ಬಿಟುದಾಗ ಹೋಗಿ ಅರ್ಬಿ ಗಿರ್ಬಿ ತಗೋಬೇಕಂತ ನಾನು ಬಿಜಾಪುರ್ಕ ಹೊಂಟೇನ್ರಿ. ಇದೇ ನೋಡ್ರಿ ನಮ್ಮ ಕಾಕಂಡ್ಕಿ ರೋಡ್. ಇದೇ ನೋಡ್ರಿ, ಇವೆಲ್ಲಾ ಖಾಲಿ ಗಾಡಿ ನೋಡ್ರಿ. ಎಲ್ಲಾ ನಮ್ ಬೆಂಗ್ಳೂರ್ ತರ ಇರಲ್ರಿ, ಇಲ್ಲಿ ಮುಳ್ಳ ಕಂಟಿ ಎಲ್ಲಾ ಇರ್ತದ್ರಿ ಇಲ್ಲಿ. ಬಿಜಾಪುರದಾಗ ನಮ್ಮ ಅಣ್ಣನ ಆಫೀಸ್ ಕಡೆ ಬಂದಿದ್ದೆ. ಒಂದು 11 ಗಂಟೆಗೆ ಅಣ್ಣ ಬರ್ತೀನಿ ಅಂದಿದ್ದ ನನ್ನ ಜೊತೆ. ಸೊ ಅದರಿಂದ ನಮ್ಮ ಅಣ್ಣನ ಆಫೀಸ್ ಕಡೆ ಬಂದಿದ್ದೆ. ಇಲ್ಲೇ ನೋಡ್ರಿ ಬಂಜಾರ ಕ್ರಾಸ್. ಒಂದ್ ಕಡೆ ಒಂದ್ ಸ್ವಲ್ಪ ನಂದು ಕೆಲ್ಸ ಇತ್ರಿ, ಅದರಿಂದ ವೇಟ್ ಮಾಡಾಕ್ತಿವ್ರಿ ನಾವು. ಮಮ್ಮಿಗೆ ಫಾಲೂದ ಕೊಡ್ಬೇಕಂತ ಫಾಲೂದ ತಗೊಳಾಕ್ತೀನಿ. ಅಂಡ್ ಇದೇ ನೋಡ್ರಿ ನಮ್ಮ ಡಾರ್ಲಿಂಗು, ನಮ್ಮ ಮಮ್ಮಿ ಒಳಗೆ ಕೂತಾರ್ರಿ. ಅಂಡ್ ಇದು ನೋಡ್ರಿ ಫಾಲೂದ ತಗೊಂಡ್ವಿ. ದಾಗ ಹೋಗಿ ಒಂದ್ ಸ್ವಲ್ಪ ಅರ್ಬಿ ಗಿರ್ಬಿ ತಗೋಬೇಕಂತ ಹೋಗಿದ್ದೆ. ಸೊ ಅರ್ಬಿ ಗಿರ್ಬಿ ಎಲ್ಲ ತಕೊಂಡೆ. ಪಸಂದ್ ಬಂದಿದ್ದು ಟಿ ಶರ್ಟ್ ಎಲ್ಲ ತಗೊಂಡೆ, ಜೀನ್ಸ್ ಎಲ್ಲ ತಗೊಳ್ದಿದ್ದು. ಸೊ ಅದರಿಂದ ಬಿಟುಗ್ ಹೋಗಿದ್ದೆ, ಎಲ್ಲ ಅರ್ಬಿ ಗಿರ್ಬಿ ತಕೊಂಡೆ. ಎಲ್ರಿಗೂ ನಮಸ್ಕಾರ. ಇವತ್ತ ಮುಂಜಾನೆ ಎದ್ದ 10 ಗಂಟೆಗ ನಮ್ಮ ನಿಯರೆಸ್ಟ್ ಇರೋ ಕಾಕಂಡ್ಕಿ ಬ್ಯಾಂಕಿಗೆ ಬಂದೇನಿ. ಒಂದ್ ಸ್ವಲ್ಪ ನಂದು ATM ಹೊಸದಾಗಿ ಮಾಡೋದಿತ್ತು, ಅದಕ್ಕೆ ನಾನು ಕಾಕಂಡ್ಕಿ ಬ್ಯಾಂಕಿಗೆ ವಿಸಿಟ್ ಮಾಡೀನಿ. ಬಟ್ ಇನ್ನೂ ಯಾರು ಇಲ್ಲಿ ಬಂದಿಲ್ಲ. ಇವಾಗ ಜಸ್ಟ್ ಬಂದ್ರು, ಇವಾಗ ಓಪನ್ ಮಾಡಿದ್ದಾರೆ. ನಾವು ಒಳಗ್ ಬಂದ ವೇಟ್ ಮಾಡತ್ತೀವಿ.